ಯಾರ ಶಕ್ತಿ ಪ್ರದರ್ಶನದಿಂದ ದೇವತೆಗಳ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತೀರಿ? ದೇವೇಂದ್ರ, ಇಂದ್ರ ನಮಗೆಲ್ಲ ನಾಯಕ. ಅವನು ಈ ಕಾರ್ಯದಲ್ಲಿ ಸೋತರೆ ಎಲ್ಲ ಭ್ರಮೆ ಎಂದು ಒಪ್ಪಿಕೊಳ್ಳುತ್ತೇವೆ ಮಾತೆ. ಅಯ್ಯೋ, ನೀವೆಲ್ಲ ಪ್ರಯತ್ನಿಸಿದಿರಲ್ಲ, ಮತ್ತೆ ನಾನೇಕೆ? ನಾವು ಸ್ವಲ್ಪ ಅತಿಯಾಗಿ ಯೋಚಿಸಿಬಿಟ್ಟೆವು. ಅದನ್ನು ನಾವು ಈಗಲೇ ಒಪ್ಪಿದರೆ ಆಯಿತು ಅಷ್ಟೇ. ಮಾತೆಗೆ ಎಲ್ಲವೂ ಅರ್ಥವಾಗುತ್ತದೆ ಅಲ್ಲವೇ ಮಾತೆ? ಅದು ಹೇಗೆ ಸಾಧ್ಯ ದೇವೇಂದ್ರ? ದೇವತೆಗಳ ಪರವಾಗಿ ನಿಲ್ಲಬೇಕಾದವನು ನೀನೇ ಅಲ್ಲವೇ? ಇಂತಹ ಸಂದರ್ಭ ಬಂದರೆ ಮುಂದೆ ನಿಲ್ಲುವೆ ಎಂದು ಕೊಟ್ಟ ಮಾತು ನೆನಪಿಲ್ಲವೇ? ನಾಯಕನಾದವನು ಕಷ್ಟ ಸುಖ ಎರಡರಲ್ಲೂ ತನ್ನವರನ್ನು ರಕ್ಷಿಸಬೇಕು. ಕಷ್ಟ ಬಂದಾಗ ಪಲಾಯನ ಮಾಡಿ ಓಡುವವನು ನಾಯಕನಲ್ಲ, ಹೇಳಿ. ದೇವೇಂದ್ರ, ಮುಂದೆ ಬಾ. ನೀನು ಅತ್ಯಂತ ಬಲಶಾಲಿ ಅಲ್ಲವೇ? ತ್ರಿಪುರ ದಹನವನ್ನೇ ಮಾಡಿದವನಿಗೆ ಈ ಹುಲ್ಲು ಕಡ್ಡಿ ದೊಡ್ಡದೇ? ಇದನ್ನು ನಾಶ ಮಾಡುವ ಹೊಣೆ ಅಂತಿಮವಾಗಿ ನಿನಗೆ ಸಿಗುತ್ತಿದೆ. ಬಾಯಲ್ಲಿ ಹೇಳಿದ್ದನ್ನು ಕೃತಿಯಲ್ಲಿ ತೋರಿಸಲು ಇದು ಸದಾವಕಾಶ. ಬಾ. ಈ ವಜ್ರಾಯುಧದಿಂದ ಆಗದ ಕೆಲಸವೇ ಇಲ್ಲ. ನೀವೇನು ಹೆದರಬೇಡಿ ದೇವತೆಗಳು. ಈ ಕ್ಷಣವೇ ಈ ಹುಲ್ಲು ಕಡ್ಡಿ ನಾಶವಾಗುತ್ತದೆ, ನೋಡುತ್ತೀರಿ.